ಮಮ್ಮಿ ಅಡುಗೆ ಏನು? ಅನ್ನ ಮಾಡಿ ಸಾಂಬಾರ್ ಮಾಡ್ತಾ ಇದ್ದೀನಿ. ಸಾಂಬಾರ್ ಬೇಡ, ವಾಂಗಿಬಾತ್ ಗೊಜ್ಜು ಮಾಡ್ತೀಯಾ? ವಾಂಗಿಬಾತ್ ಗೊಜ್ಜ ಆಯ್ತು. ಪ್ಯಾನ್ ಬಿಸಿ ಮಾಡಿ 100 ಗ್ರಾಮಷ್ಟು ಎಣ್ಣೆ ಹಾಕ್ಕೋಬೇಕು. ಬಿಸಿಯಾದ ನಂತರ ಸಾಸಿವೆ ಸಿಡಿತಾ ಇದೆ, 1 ಕಡ್ಡಿ ಕರಿಬೇವು, ಸ್ವಲ್ಪ ಕಸ್ತೂರಿ ಮೇಥಿ, ಹಾಗೆಯೇ ಚಿಕ್ಕ ಚಿಕ್ಕದ 2 ಈರುಳ್ಳಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ಪೂರ್ತಿ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ನಾವು ಬದನೆಕಾಯನ್ನು ಹಾಕ್ಕೊಳ್ಳೋಣ. 4 ಬಿಳಿ ಬದನೆಕಾಯಿ ಹಾಕ್ತಿದ್ದೀನಿ, 1 ಟೊಮೊಟೊನು ಸೇರಿಸ್ತಾ ಇದ್ದೀನಿ. ಬದನೆಕಾಯಿ ಟೊಮೊಟೊ 2 ಅಷ್ಟೇ ಪೂರ್ತಿ ಮೆತ್ತಗಾಗಿ ಕಲರ್ ಪೂರ್ತಿ ಚೇಂಜ್ ಆಗಬೇಕು. ನೋಡಿ ನಾನು ತೋರಿಸ್ತಿದ್ದೀನಲ್ವ, ಈ ರೀತಿ ಆಗಬೇಕು. ಈಗ ಹುಣಸೆ ರಸನ ಸೇರಿಸ್ಕೊಳ್ಳೋಣ. ಅಂದರೆ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿಟ್ಟು ರಸ ತೆಗೆದು ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ತಿದ್ದೀನಿ. 1/4 ಟೀ ಸ್ಪೂನಷ್ಟು ಅರಿಶಿನ, 1/2 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ. ನಮಗೆ ವಾಂಗಿಬಾತ್ ಪೌಡರಲ್ಲೇ ಖಾರ ಇರುತ್ತೆ, ಒಂದು ಸ್ವಲ್ಪ ಖಾರ ಹೆಚ್ಚಿಗೆ ಬೇಕು ಅಂದರೆ ಖಾರದ ಪುಡಿನ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ 1 ಚಿಕ್ಕ ಪೀಸಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 2 ಪ್ಯಾಕೆಟ್ ಅಷ್ಟು MTR ವಾಂಗಿಬಾತ್ ಪೌಡರ್ ಹಾಕ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಆದರೂ ಹಾಕ್ಕೋಬೋದು. 2 ಪ್ಯಾಕೆಟ್ ಅಷ್ಟು ಸೇರಿಸ್ಕೊಳ್ಳಿ. ಈ ಪೌಡರ್ ಸೇರಿಸಿದ ನಂತರ ತುಂಬ ಹೊತ್ತು ಬೇಯಿಸಬಾರ್ದು, ಲೈಟಾಗಿ ಮಿಕ್ಸ್ ಮಾಡಿ ಸ್ಟೌವನ್ನು ಆಫ್ ಮಾಡಿಬಿಡಬೇಕು. ನೋಡಿ ಗೊಜ್ಜಂತೂ ರೆಡಿ ಆಗೋಯ್ತು. ಈ ಗೊಜ್ಜನ್ನು ನೀವು ಫ್ರಿಜ್ಜಲ್ಲಿ ಇಡೋದಾದರೆ 1 ತಿಂಗಳು ಬಳಸ್ಬೋದು, ಆಚೆ ಇಡೋದಾದರೆ ಆರಾಮಾಗಿ 10 ದಿನ ಬಳಸ್ಕೋಬೋದು. ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ.